ವಕ್ಫ್ ತಿದ್ದುಪಡಿ ಮಸೂದೆ 2024 ಕುರಿತ ಕರಡು ವರದಿ ಮತ್ತು ಪರಿಷ್ಕೃತ ತಿದ್ದುಪಡಿ ಮಸೂದೆಯನ್ನು ಜಂಟಿ ಸಂಸದೀಯ ಸ್ಥಾಯಿ ಸಮಿತಿ ಇಂದು ಅಂಗೀಕರಿಸಿದೆ. ದೆಹಲಿಯಲ್ಲಿಂದು ಸಮಿತಿ ಅಧ್ಯಕ್ಷ ಜಗದಾಂಬಿಕಾ ಪಾಲ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಸಮಿತಿಯ ಸದಸ್ಯರು ಭಾಗವಹಿಸಿದ್ದರು. ಬಳಿಕ ಜಗದಾಂಬಿಕಾ ಪಾಲ್ ಸಮಿತಿ ವಕ್ಫ್ ಮಸೂದೆಗೆ ಸಂಬಂಧಿಸಿದ ತಿದ್ದುಪಡಿಗಳನ್ನು ಅಂಗೀಕರಿಸಿದೆ. ಸಮಿತಿ ಈ ವರದಿಯನ್ನು ನಾಳೆ ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಸಲ್ಲಿಸಲಿದೆ. ಕಳೆದ 6 ತಿಂಗಳಲ್ಲಿ ಮಸೂದೆ ಕುರಿತು ಸಮಗ್ರ ಚರ್ಚೆಗಳು ನಡೆದಿವೆ. ವಕ್ಫ್ನ ಲಾಭ ದುರ್ಬಲರಿಗೆ, ಬಡವರಿಗೆ, ಮಹಿಳೆಯರಿಗೆ ಸೇರಬೇಕೆಂಬ ಪರಿಚ್ಛೇದವನ್ನು ಮೊದಲ ಬಾರಿ ಸೇರಿಸಲಾಗಿದೆ ಎಂದು ಹೇಳಿದರು. ವಕ್ಫ್ ತಿದ್ದುಪಡಿ ಮಸೂದೆಯಲ್ಲಿ ದಾಖಲೆಗಳ ಡಿಜಿಟಲೀಕರಣ, ಕಟ್ಟುನಿಟ್ಟಿನ ಲೆಕ್ಕ ಪರಿಶೋಧನೆಗಳು, ಹೆಚ್ಚಿನ ಪಾರದರ್ಶಕತೆ ಮತ್ತು ಅಕ್ರಮವಾಗಿ ಆಕ್ರಮಿಸಿಕೊಂಡಿರುವ ವಕ್ಫ್ ಆಸ್ತಿಗಳನ್ನು ಹಿಂಪಡೆಯಲು ಕಾನೂನು ಕಾರ್ಯವಿಧಾನಗಳು ಸೇರಿದಂತೆ ಗಮನಾರ್ಹ ಸುಧಾರಣೆ ತರುವ ಉದ್ದೇಶ ಹೊಂದಿದೆ. ಅಲ್ಲದೆ ಈ ಮಸೂದೆಯು ದೇಶಾದ್ಯಂತ ವಕ್ಫ್ ಆಸ್ತಿಗಳ ನಿರ್ವಹಣೆ ಮತ್ತು ನಿಯಂತ್ರಣವನ್ನು ಸುಧಾರಿಸುವ ಗುರಿ ಹೊಂದಿದೆ ಎಂದು ತಿಳಿಸಿದ್ದಾರೆ. ಬಿಜೆಪಿ ಸಂಸದ ಡಾ ರಾಧಾ ಮೋಹನ್ ದಾಸ್ ವರದಿಯನ್ನು 14-11 ಮತಗಳಿಂದ ಅಂಗೀಕರಿಸಲಾಗಿದೆ. ಕೆಲ ರಾಜಕೀಯ ಪಕ್ಷಗಳು ವರದಿ ಬಗ್ಗೆ ಅಸಂತೃಪ್ತಿ ವ್ಯಕ್ತಪಡಿಸಿವೆ. ಸರ್ಕಾರದ ಕೆಲಸವನ್ನು ವಿರೋಧಿಸುವುದೇ ಅವರ ಕೆಲಸವಾಗಿದೆ ಎಂದು ಹೇಳಿದರು. बाकी कब इस पर बहस होगी ये हम नहीं बता सकते. सरकार ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ವಕ್ಫ್ ಆಸ್ತಿಗಳ ನಿರ್ವಹಣೆಯಲ್ಲಿ ಪಾರದರ್ಶಕತೆ, ಹೊಣೆಗಾರಿಕೆ, ಆಧುನಿಕತೆ ತರುವುದು ಹಾಗೂ ಹಿತಾಸಕ್ತಿಗಳು ಆಸ್ತಿ ಕಬಳಿಸುವುದನ್ನು ತಡೆಯುವುದು ಸರ್ಕಾರದ ಉದ್ದೇಶವಾಗಿದೆ. ತಿದ್ದುಪಡಿ ಮಸೂದೆಯಿಂದ ಮುಸ್ಲಿಂ ಸಮುದಾಯದ ಸಬಲೀಕರಣಕ್ಕೆ ಸಹಕಾರಿಯಾಗಲಿ ಎಂದರು. The management and dealing of the Waqf boards in the country will undergo a sea of change. ಎಐಎಂಐಎಂ ಸದಸ್ಯ ಅಸಾದುದ್ದೀನ್ ಓವೈಸಿ 655 ಪುಟಗಳ ಕರಡು ವರದಿಯನ್ನು ಸದಸ್ಯರಿಗೆ ನಿನ್ನೆಯಷ್ಟೇ ನೀಡಲಾಗಿದೆ. ಇದನ್ನು ಅಷ್ಟು ಬೇಗ ಅರ್ಥೈಸಿಕೊಳ್ಳಲು ಸಾಧ್ಯವೇ ಇಲ್ಲ. ಸಂಸತ್ನಲ್ಲಿ ಮಸೂದೆ ಮಂಡಿಸಿದಾಗ ಇದನ್ನು ವಿರೋಧಿಸುತ್ತೇವೆ ಎಂದರು. मुस्लिम वक्फ बोर्ड में नॉन मुस्लिम मेंबर बनाएंगे, जो उनको पावर्स हैं बाय यूसेज के, वो कैसे आप वक्फ बोर्ड को नहीं देंगे. तो ऑन पैरिटी के ऊपर हम बात कर रहे हैं, तो ये सब देश के सामने रखेंगे. ಡಿಎಂಕೆ ಸಂಸದ ಎ ರಾಜಾ ತರಾತುರಿಯಲ್ಲಿ ವರದಿಯನ್ನು ಅಂಗೀಕರಿಸಲಾಗಿದೆ ಎಂದು ಹೇಳಿದರು. In spite of that, we worked with something and we submitted our dissent note. Some of the people yet to submit the dissent note. I think that we know that government will not hear our dissent note. All these documents were properly, legibly and diligently filed by us, not for this JPC, it is meant for Supreme Court.